ನೀವೇನ್ರಿ ಮಾಡ್ತಾ ಇದ್ದೀರಾ ಇಲ್ಲಿ ಯಾಕೆ ಮಲಗಿದ್ದೀರಾ? ಇದು ಕೃಷ್ಣನ್ ರೂಮ್ ರೀ, ನಾನ್ ಕೃಷ್ಣ. ಈಗ ನೀವ್ ಇಲ್ಲಿ ಮಲಗಿರೋದ್ ನೋಡಿದ್ರೆ ಏನ್ ಅನ್ಕೋತಾರೆ? ಅಯ್ಯೋ, ಕೂಲ್ ಡೌನ್. ನಾನು ಅದ್ ಸರಿ ರೀ, ಅಮ್ಮ ಏನಾದ್ರು ನಿಮ್ಮ ನೋಡ್ಬಿಟ್ರೆ ಇಲ್ಲಿ ಏನ್ ಅನ್ಕೋತಾರೆ? ಅತ್ತೆ ಮನ್ ಪರ್ಮಿಷನ್ ತಗೊಂಡೆ ಬಂದೆ. ಪರ್ಮಿಷನ್ ತಗೊಂಬಂದ್ರ? ಏನ್ರಿ ಹೇಳ್ತಾ ಇದ್ದೀರಾ? ಹೌದು ರಮಾಚಾರಿ, ನೀನ್ ಹೇಳಿದ್ ಸುಳ್ಳು ಅಂತ ಅತ್ತೆ ಮನೆಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ವಿಚಾರಿಸ್ಕೊಂಡ್ ಬರ್ತೀನಿ ಅಂತ ಅವರೇ ಬರ್ತಾ ಇದ್ರು. ನಾನ್ ತಡೆದು ಬೇಡ ಅತ್ತೆಮ್ಮ, ನಾನೇ ವಿಚಾರಿಸ್ಕೊಂಡ್ ಬರ್ತೀನಿ ಅಂತ ಬಂದೆ. ಯಾವ ಸುಳ್ಳು? ಇವತ್ತು ರುಕ್ಕು ಮನೆಗೆ ಹೋಗ್ತೀನಿ ಅಂತ ತಾನೇ ಹೇಳಿ ಹೋಗಿತ್ತು. ಹೌದು. ಆದ್ರೆ ನೀನ್ ಅಲ್ಲಿಗೆ ಹೋಗಿಲ್ಲ ಅನ್ನೋದು ಅತ್ತೆ ಮನೆಗೆ ಗೊತ್ತಾಗಿದೆ. ಹೇಗ್ ಗೊತ್ತಾಯ್ತು? ರುಕ್ಕುನೇ ಫೋನ್ ಮಾಡಿ ಅತ್ತೆ ಮನೆಗೆ ಹೇಳಿದಾಳೆ. ಹೌದಾ? ಹೌದು ರಮಾಚಾರಿ. ಏನ್ ಮಾಡೋದು? ಇನ್ನೊಂದು ವಿಷಯ ರಮಾಚಾರಿ, ಇವತ್ತು ರುಕ್ಕುಗೂ ಕೃಷ್ಣನ್ಗೂ ಮದ್ವೆಗೆ 1 ವರ್ಷ ಆಯ್ತಂತ. ಅದಕ್ಕೆ ರುಕ್ಕು ಕೃಷ್ಣ ಬರ್ತಾನೆ ಅಂತ ಕಾಯ್ತಾ ಇದ್ದಾಳಂತ. ಏನ್ ಕಾಯ್ತಾ ಏನೋ, ಅವಳ ಕೈಯಾರ ಗಂಡನ್ ಸಾಯಿಸ್ಬಿಟ್ಟು ಈಗ ವಾರ್ಷಿಕೋತ್ಸವನ ಆಚರಿಸ್ಕೊಳಕ್ ಕಾಯ್ತಾ ಇದ್ದಾಳೆ ಅಂದ್ರೆ ಇದಕ್ಕೆ ಏನ್ ಹೇಳೋಣ? ಹೋಗ್ಲಿ ಬಿಡು ರಮಾಚಾರಿ, ಅದೆಲ್ಲ ಅವಳು ಮಾಡಿದ ಕರ್ಮ. ಇವಾಗ ಅತ್ತೆ ಮನೆಗೆ ಏನ್ ಹೇಳಿ ಸಮಾಧಾನ ಮಾಡ್ತೀಯ ಅಂತ ಯೋಚನೆ ಮಾಡು. ಅದು ಅಣ್ಣ ಇಲ್ದಿರೋ ಟೈಮಲ್ಲಿ ಈ ಥರ ಎಲ್ಲ ವಾರ್ಷಿಕೋತ್ಸವ ಆಚರಿಸೋದು ಸರಿ ಹೋಗಲ್ಲ ಅಂತ ಮನ್ಸು ಒಪ್ಲಿಲ್ಲ ಅಂತ ಏನಾರು ಹೇಳ್ತೀನಿ. ಸರಿ, ನಾ ಹೇಳ್ಬಿಟ್ಟು ಬರ್ತೀನಿ. ರಮಾಚಾರಿ, ಅದು ಇವತ್ ನಮ್ಗೆ ಪ್ರೈವಸಿ ಸಿಕ್ಕಿದೆ. ಅದಕ್ಕೆ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಅಷ್ಟೇ. ಅಷ್ಟೇನಾ? ಅಷ್ಟೇ ಅಂತ ನಾನೇನ್ ಹೇಳಲ್ಲ. ಅದು ಇವತ್ತು ಹುಣ್ಣಿಮೆ. ಅದೇನು ತಿಂಗಳಿಗೊಂದ್ಸತಿ ಬರುತ್ತಲ್ಲ, ಸ್ಪೆಷಲ್ ಹುಣ್ಣಿಮೆ. ಯಾಕೆ? ಮೇಡಮ್, ನೀವಿಲ್ಲೇನ್ ಮಾಡ್ತಿದ್ದೀರಾ? ಮನೇಲಿ ಯಾರು ಇಲ್ವಲ್ಲ, ಅದಕ್ಕೆ ಬಂದೆ. ಅದಕ್ಕೆ ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನಿಮ್ಗೆ ಇಲ್ಲೇನ್ ಕೆಲ್ಸ? ಹೋಗು ರಾಘು, ಎಲ್ಲಾದನ್ನು ನಿನ್ಗೆ ಗಿಡ್ಸಿ ಹೇಳೋದಕ್ಕಾಗಲ್ಲ. ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕಪ್ಪ. ಮೇಡಮ್, ಒಂದೇ ತಂತಿ ಹಿಡಿದು ವೀಣೆ ನುಡ್ಸೋ ರೀತಿ ಅದೇ ರಾಗ ಎಳಿಬೇಡಿ. ಬನ್ನಿ ಮೊದ್ಲಿನಿಂದ ಹೊರಗಡೆ ಹೋಗಿ. ಬನ್ನಿ ಹೊರಗಡೆ ಹೋಗಿ. ಇಲ್ಲಿವರೆಗೂ ಮುಂದುವರೆದ್ ಬಿಟ್ರ? ಸದ್ಯ ಈ ದೃಶ್ಯನ ಪಲ್ಲವಿ ನೋಡಿಲ್ವಲ್ಲ, ಅವಳೇನಾದ್ರೂ ನೋಡಿದಿದ್ರೆ ಏನ್ ಅನಾಹುತ ಆಗ್ತಿತ್ತೋ ಏನೋ. ಅಚ್ಚರಿ, ಇಷ್ಟೊತ್ತಲ್ಲಿ ಪಲ್ಲವಿ ಎಲ್ಲೋದ್ಲು? ಸದ್ಯ ಅವಳಿನ ಇಲ್ದೇ ಇರೋದು ಒಳ್ಳೇದಾಯ್ತು. ಬಾ ನೋಡೋಣ ಎಲ್ಲಿದ್ದಾಳೆ ಅಂತ. ಅಲ್ವೋ ರಾಘು, ನಿನ್ನ ಬಗ್ಗೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ನೀನ್ ನೋಡಿದ್ರೆ ಅಲ್ಲಮ್ಮ, ನಿನಗಾದ್ರೂ ಜ್ಞಾನ ಬೇಡವಾ? ಇಷ್ಟೊತ್ನಲ್ಲಿ ಏನಮ್ಮ ಇದೆಲ್ಲ? ಏನಿಲ್ಲ ದೊಡ್ಡ ಮಾವ, ರಾಘುಗೆ ಬಾಂಬೆ ಹಲ್ವಾ ತಿನ್ನಿಸ್ತಾ ಇದ್ದೆ. ಯಾಕೆ ದೊಡ್ಡ ಮಾವ, ತಿನ್ನಿಸ್ಬಾರ್ದಾ? ಅಯ್ಯೋ, ಬ್ಯಾಡ ಅನ್ನಕ್ ನಾನು ಯಾರಮ್ಮ? ತಿನ್ಸು. ಬಾಂಬೆ ಹಲ್ವನಾದ್ರೂ ತಿನ್ಸು, ತಿರುನಲ್ವೇಲಿ ಹಲ್ವನಾದ್ರೂ ತಿನ್ಸು. ರಾಘು, ನಿನ್ ಹೆಂಡತಿ ಏನ್ ಬೇಕಾದ್ರೂ ಪ್ರೀತಿಯಿಂದ ತಿನ್ಸಿದ್ರೆ ತಿನ್ನಪ್ಪ, ತಿನ್ನು. ಥ್ಯಾಂಕ್ ಯು ದೊಡ್ಡ ಮಾವ. ಹಾಗೆ ರಾಘು ಜೊತೆ ಇನ್ನೊಂದು ಡ್ಯಾನ್ಸ್ ಮಾಡಿದ್ರೆ ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? 10 ಡ್ಯಾನ್ಸ್ ಬೇಕಾದ್ರೂ ಮಾಡಮ್ಮ, ಆದ್ರೆ ಬಾಂಬೆ ಹಲ್ವಾ ವಿಚಾರ ಮಾತ್ರ ಯಾರಿಗೂ ಹೇಳ್ಬಿಡಮ್ಮ. ಇವ್ರ್ಯಾಕೆ ಒಬ್ರೆ ನಕ್ಕೊಂಡೋದ್ರು? ದೊಡ್ಡಪ್ಪಂಗೆ ಏನಾಯ್ತು? ಇದಕ್ಕಿದ್ದಂಗೆ ಬೈತಿದ್ದವರು ಸಡನ್ ಆಗಿ ತಣ್ಣಗಾದ್ರು. ಅಯ್ಯೋ, ಇಷ್ಟೊತ್ನಲ್ಲಿ ಕಾಲ್ ಬರ್ತಿದೆ ಅಂದ್ರೆ ಇದು ಪಕ್ಕ ರಾಮಾಚಾರಿ ದೆವ್ವನೇ. ಅಲ್ಲ, ದೆವ್ವಗಳು ಫೋನ್ ಮಾಡಿ ಟಾರ್ಚರ್ ಕೊಡೋ ಹಾಗಾಯ್ತಲ್ಲಪ್ಪ. ನಾನು ಏನ್ ಮಾಡ್ಲಿ? ಅದೇನಾದ್ರೂ ಮಾಡ್ಕೊಳ್ಳಿ, ಎಷ್ಟೊತ್ ಬೇಕಾದ್ರೂ ಫೋನ್ ಮಾಡ್ಲಿ. ನಾನಂತೂ ತಲೆ ಕೆಡ್ಸ್ಕೊಳಲ್ಲ, ಫೋನು ರಿಸೀವ್ ಮಾಡಲ್ಲ.
ಇವಳೇನು ಫೋನೇ ಪಿಕ್ ಮಾಡ್ತಿಲ್ವಲ್ಲ? ಅಯ್ಯೋ ದೇವಂಗ್ ಏನಪ್ಪ ಆಗಿದೆ? ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಸುಮ್ನೆ ಇರೋದ್ ಬಿಟ್ಟು ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ಯಲ್ಲ. ನಾನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಅದ್ ಸುಮ್ನೆ ಬಿಡಲ್ಲ ಅನ್ಸುತ್ತೆ. ದೇವ ಸರ್ ಯಾಕ್ ನನ್ಗೀಗೆ ಬದುಕಿದಾಗ್ಲೇ ನರ್ಕ ತೋರಿಸ್ತಿದ್ದೀರಾ? ನಾನ್ ನಿಮ್ನ ಸಾಯಿಸಿದ್ ನಿಜಾನೇ, ಆದ್ರೆ ಅದಕ್ ನೀವೀಗಾಗ್ಲೇ ಸಾಕಷ್ಟು ಶಿಕ್ಷೆ ಕೊಟ್ಟು ಪ್ರತಿ ಕ್ಷಣ ನನ್ನ ನೆರಳೋ ಆಗಿ ಮಾಡ್ಬಿಟ್ಟಿದ್ದೀರಾ. ಪ್ಲೀಸ್ ನಾನ್ ನಿಮ್ ಕೈ ಮುಗಿತೀನಿ, ಇಲ್ಲಿಂದಾನೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ದಯವಿಟ್ಟು ನನ್ ಬಿಡಿ ಸರ್. ಇವಳಿಗೇನಾಯ್ತು? ಏನೇನೋ ಮಾತಾಡ್ತಿದ್ದ. ಲೇ ರುಕ್ಕು, ಯಾಕೆ ಏನೇನೋ ಮಾತಾಡ್ತಿದ್ಯಾ? ನನ್ ದೆವ್ವ ಅಲ್ಲ, ಪಲ್ಲವಿ. ಪಲ್ಲವಿನಾ? ಯಾವ ಪಲ್ಲವಿ? ಅಯ್ಯೋ ನಾನ್ ಕಣೆ, ಪಿಜಿಲಿಬ್ರು ಒಟ್ಟಿಗೆ ಇದ್ವಿ ನೋಡು, ಆ ಪಲ್ಲವಿ. ಓಹ್ ನೀನಾ? ಇವಾಗ ಗೊತ್ತಾಯ್ತು ಕಣೆ. ಸಾರಿ ಪಲ್ಲವಿ. ನಿನ್ ಸಾರಿ ಇರ್ಲಿ, ಅದೇನೋ ಒಂದೇ ಸಮನೆ ಬಡ್ಬಡಾಯಿಸ್ತದಲ್ಲ, ಅಂತದೇನೇ ಮಾಡ್ದೆ? ನೀನ್ ಯಾರನ್ನೇ ಕೊಲೆ ಮಾಡಿದ್ಯಾ? ಹಲೋ ರುಕ್ಕು. ಅದು ಏನಿಲ್ಲ ಪಲ್ಲವಿ, ಅದೊಂದ್ ದೊಡ್ಡ ಕತೆ. ನಿನ್ಗದನ್ನ ಇನ್ನೊಂದ್ಸಲ ಹೇಳ್ತೀನಿ. ಏನು ಅಪ್ರೂಪಕ್ ನನ್ನ ನೆನಪಿಸ್ಕೊಂಡ್ ಕಾಲ್ ಮಾಡಿದ್ಯಾ? ಏನ್ ವಿಷಯ? ಅದೇನು ಇಲ್ವೇ, ಇವತ್ತು ನೀನ್ ಸ್ಟೇಟಸ್ ಅಲ್ಲಿ ಹಾಕಿದ್ಯಲ್ಲ ಫೋಟೋ, ಅದ್ ಯಾರ್ದು? ಅಯ್ಯೋ ಯಾರ್ಯಾರ್ದು ಫೋಟೋ ನಾನ್ ಯಾಕೆ ಹಾಕೊಳ್ಳಿ? ಅದ್ ನನ್ ಗಂಡ ಕಿಟ್ಟಿ ಫೋಟೋ. ಲೇ, ನಿಂಗೇನಾದ್ರು ತಲೆ ಕೆಟ್ಟಿದ್ಯೇನೆ? ಅದೇಗೆ ಅವ್ನ್ ನಿನ್ ಗಂಡ ಆಗ್ತಾನೆ? ಹೇಗೆ ಅಂದ್ರೆ ನನಗ್ ತಾಳಿ ಕಟ್ಟಿ ಮದ್ವೆ ಆಗಿ ಗಂಡ ಆಗಿರೋದು ಕಣೆ. ಅದ್ ಹಾಗಲ್ವೇ, ಅವನು ಆ ಚಾರು ಗಂಡ ರಾಮಾಚಾರಿ ತಾನೆ? ಇಲ್ಲ ಕಣೆ, ಇವನು ನನ್ ಗಂಡ ಕಿಟ್ಟಿ. ಆ ಚಾರು ಗಂಡ ರಾಮಾಚಾರಿ ಸತ್ತೋದ. ಲೇ ರುಕ್ಕು, ತಮಾಷೆ ಮಾಡ್ತಿದ್ಯಾ ಹೇಗೆ? ಇಂಪಾಸಿಬಲ್. ಗಂಡ ಹೆಂಡತಿ ಇಬ್ರು ನಮ್ ಮನೆಗ್ ಬಂದ್ ಹೋಗಿದ್ದಾರೆ, ಅದೇಗೆ ಅವ್ನ್ ಸಾಯಕ್ ಸಾಧ್ಯ? ಹೇಯ್, ನನ್ನನ್ ತಮಾಷೆ ಮಾಡ್ತಿದ್ಯಾ ಅಂತ ಕೇಳ್ಬಿಟ್ಟು ಇವಾಗ ನೀನ್ ತಮಾಷೆ ಮಾಡ್ತಿದ್ಯಾ? ನಾನ್ ಸತ್ತೋಗಿ ತುಂಬಾ ದಿನ ಆಯ್ತು. ಇಲ್ಲ ಕಣೆ ರುಕ್ಕು, ಗಂಡ ಹೆಂಡತಿ ಇಬ್ರು ಜೊತೆಲೆ ನಮ್ ಮನೆಗ್ ಬಂದು ನನ್ ಸಂಸಾರನೇ ಹಾಳ್ ಮಾಡಿ ಹೋಗಿದ್ದಾರೆ. ಯಾಕಪ್ಪ? ನಾನು ನಿನ್ನ ಹತ್ರ ಸುಳ್ಳು ಹೇಳಿದೆ, ರುಕ್ಕು ಮನೆಗೆ ಹೋಗಿದ್ದೆ ಅಂತ. ಸುಳ್ಳು ಹೇಳೋದು ತಪ್ಪಮ್ಮ, ಆದರೂ ಸುಳ್ಳು ಹೇಳ್ಬಿಟ್ಟೆ, ಕ್ಷಮ್ಸಮ್ಮ. ಹೋಗ್ಲಿ ಬಿಡಪ್ಪ. ಅಲ್ಲ, ನೀನ್ ನನ್ನ ಹತ್ರ ರುಕ್ಕು ಮನೆಗೆ ಹೋಗ್ತೀನಿ ಅಂತ ತಾನೇ ಹೇಳ್ಬಿಟ್ಟು ಹೋಗಿದ್ದು. ಇವತ್ತು ನಿಮ್ ಮದ್ವೆ ಆದ ದಿನ ಅಲ್ವಾ? ಅಲ್ಲಮ್ಮ, ಮನೆಯಲ್ಲಿ ಸಾವಿನ ನೋವೇ ತೀರಿಲ್ಲ, ಅಂಥದ್ರಲ್ಲಿ ಮದುವೆ ವಾರ್ಷಿಕೋತ್ಸವ ಅದೆಲ್ಲ ಯಾಕೆ? ಮನ್ಸಿಗೇನೋ ಹೋಗ್ಬೇಕು ಅಂತ ಅನ್ಸ್ಲಿಲ್ಲ, ಅದಕ್ಕೆ ಹೋಗ್ಲಿಲ್ಲಮ್ಮ. ಅವಳಿಗೆ ಆಸೆ ಅನ್ನೋದಿರುತ್ತಲ್ವೇನೋ, ಅವಳು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಇರ್ಲಿ ಬಿಡಮ್ಮ, ನಾಳೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ವಿಚಾರ ಏನೇ ಇದ್ರು ಸುಳ್ಳೆಲ್ಲ ತಪ್ಪು ಮಗನೆ. ಅಮ್ಮ, ಅದು ನನಗನ್ಸಿದ್ದು ಹೇಳಿದೆಪ್ಪ. ನಿನಗೆ ತಿಳಿದೇ ಇರೋದು ಏನೂ ಇಲ್ಲ. ಹೊತ್ತಾಯ್ತು, ಹೋಗ್ ಮಲ್ಕೋಪ್ಪ. ರಾಮಾಚಾರಿ, ಅಮ್ಮ ಹೇಳಿದ್ ಕೇಳಿಸ್ಕೊಂಡ? ಏನಂತ? ಸುಳ್ಳು ಹೇಳೋದು ತಪ್ಪು ಅಂತ. ಸುಳ್ಳು ಹೇಳೋದು ತಪ್ಪು ಅಂತ ನನಗೂ ಗೊತ್ತು ಕಣ, ಅದರ ಪರಿಸ್ಥಿತಿ ಈ ಥರ ಇದೆಯಲ್ಲ. ಅದಕ್ಕೆ ಅಟ್ಲೀಸ್ಟ್ ಮನೆಯವ್ರಿಗಾದ್ರೂ ನೀನೇ ರಾಮಾಚಾರಿ ಅನ್ನೋ ಸತ್ಯನ ಹೇಳೋದು ವಾಸಿ. ಬೇಡ. ಯಾಕೆ? ಅಮ್ಮಂಗೆ ಯಾವ ಮಗ ಸತ್ರು ನೋವೇ ತಾನೆ. ಒಂದಲ್ಲ ಒಂದಿನ ನಿಜ ಹೇಳಲೇಬೇಕು, ಸತ್ಯ ಗೊತ್ತಾಗ್ಲೇಬೇಕು. ಅದ್ರ ಸಮಯ ನೋಡ್ಕೊಂಡು ಹೇಳೋಣ ಅಂತ ಸುಮ್ಮನಿದ್ದೇನೆ. ಅಷ್ಟರಲ್ಲಿ ರುಕ್ಕು ಇಲ್ಲಿಗೆ ಬಂದು ಏನಾದ್ರೂ ಎಡ್ವರ್ಟ್ ಮಾಡಿದ್ರೆ ಕಷ್ಟ ರಾಮಾಚಾರಿ. ಅವಳೆಲ್ಲಿ ಬರ್ತಾಳೆ? ಯಾಕೆ ಅವಳಿಗೆ ಸತ್ಯ ಗೊತ್ತಿಲ್ಲ ತಾನೆ? ಅದು ಅಲ್ಲದೆ ಅವಳು ಈ ಮನೆಗೆ ಬಂದ್ರೆ ಎಲ್ಲಿ ರಾಮಾಚಾರಿ ದೇವ ಅವಳನ್ನ ಕಾಡುತ್ತೋ ಅನ್ನೋ ಭಯ ಇರೋದ್ರಿಂದ ಅವಳ ಈ ಕಡೆ ತಲೆ ಹಾಕು ಮಲಗಲ್ಲ. ಪಲ್ಲವಿ,
ನಿಜವಾಗ್ಲೂ ಅವನು ಚಾರು ಗಂಡ ರಾಮಾಚಾರಿ ಅಂತ ಹೇಳಿದ್ನಾ? ಹೌದು ಕಣೆ, ನಾನು ಅವಾಗಿಂದ ಅದನ್ನೇ ತಾನೇ ಹೇಳ್ತಿರೋದು. ಅದ್ ಹೇಗೆ ಸಾಧ್ಯ? ನನ್ ಗಂಡ ಅವಳ ಗಂಡ ಅಂತ ಹೇಗೆ ಹೇಳ್ಕೊಂಡ್ ಬಂದಿದ್ದ? ನೀನೇ ಹೇಳ್ಬೇಕು. ಅವ್ನ್ ನಿನ್ ಗಂಡ ಅನ್ನೋದೇ ನಿಜ ಆಗಿದ್ರೆ ಅವನಕ್ಕ ಚಾರು ಗಂಡ ಅಂತ ಹೇಳ್ತಿದ್ನೆ. ಅದು ನನ್ ಗಂಡ ಕಿಟ್ಟಿ ಮತ್ತೆ ರಾಮಾಚಾರಿ ಇಬ್ರು ಟ್ವಿನ್ಸ್ ಕಣೆ. ಆದ್ರೆ ಚಾರು ಗಂಡ ರಾಮಾಚಾರಿ ಸತ್ತೋಗಿದ್ದಾನೆ. ಇವಾಗ ಬದುಕಿರೋದು ಗಂಡ ಕೃಷ್ಣ ಮಾತ್ರ. ಹೌದಾ? ನೀನ್ ಹೇಳ್ತಿರೋದ್ ಕೇಳ್ತಿದ್ರೆ ಇದ್ರಲ್ಲಿ ಬೇರೆ ಏನೋ ಇದೆ ಅಂತ ಅನ್ಸ್ತಿದೆ. ಇಲ್ಲಾಂದ್ರೆ ಸತ್ತಿರೋ ಗಂಡನ ಬದುಕಿದಾನೆ ಅಂತ ಹೇಳ್ಕೊಳಕ್ಕೆ ಆ ಚಾರು ಹೇಗ್ ಸಾಧ್ಯ? ಅವಳು ಹೇಳ್ಕೊಂಡ್ರು ಅದಕ್ ನಿನ್ ಗಂಡ ಯಾಕೆ ಒಪ್ಕೋಬೇಕು? ಅಲ್ಲವಿ, ನೀನ್ ಹೇಳಿದ್ದನ್ ಕೇಳಿ ನನ್ ತಲೆ ಕೆಟ್ಟೋಯ್ತು ಕಣೆ. ಆದ್ರೂ ನೀನ್ ಹೇಳಿದ್ದನ್ನ ನನಗ್ ನಂಬೋದಕ್ ಆಗ್ತಿಲ್ಲ. ನೀನ್ ನಂಬು ಬಿಡು, ಸತ್ಯ ಬದ್ಲಾಗಲ್ಲ ತಾನೆ. ಸುಳ್ಳು ಹೇಳಿ ನನ್ಗೇನೆ ಲಾಭ? ಸರಿಯಾಗಿ ತಲೆಗೆ ಹುಳ ಬಿಟ್ಟೆ ಕಣೆ. ಆದ್ರೂ ನನ್ ಗಂಡ ಕೃಷ್ಣ ಯಾಕ ಚಾರು ಜೊತೆ ಬಂದಿದ್ದ? ನನ್ ರಾಮಾಚಾರಿ ಅಂತ ಯಾಕೆ ಸುಳ್ಳು ಹೇಳ್ದ? ಆಮೇಲೆ ಇನ್ನೊಂದ್ ಮುಖ್ಯವಾದ ವಿಷಯ ಕಣೆ, ನಾಳೆ ಚಾರುಗೆ ಅದ್ಯಾವ್ದೋ ಚೌಟ್ರಿಲಿ ಸೀಮಂತ ಶಾಸ್ತ್ರ ನಡೀತಿದೆ. ಅಲ್ಲವಿ, ಏನ್ ಹೇಳ್ತಿದ್ಯಾ ನೀನು? ಹೌದು ಕಣೆ, ನನ್ ಸಂಸಾರನ ಹಾಳು ಮಾಡಿ ನನ್ ಸಂತೋಷನೇ ಕಿತ್ಕೊಂಡು ಅವ್ರು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಅದಕ್ ನಾನ್ ಅವಕಾಶ ಕೊಡಲ್ಲ. ಅವ್ರು ಯಾವ್ದೇ ಕಾರಣಕ್ಕೂ ಸಂತೋಷವಾಗಿರ್ಬಾರ್ದು. ನೀನ್ ಹೇಳಿದ್ ಕೇಳಿದ್ಮೇಲೆ ಇದು ನೀನ್ ಒಬ್ಳು ಸಂಸಾರದ ಸಮಸ್ಯೆ ಮಾತ್ರ ಅಲ್ಲ, ನನ್ ಸಂಸಾರಕ್ಕೂ ದೊಡ್ಡ ಸಮಸ್ಯೆನೆ. ನಾಳೆ ಬೆಳಗ್ಗೆ ಅಷ್ಟ್ರಲ್ಲಿ ನಾನೇ ಏನಾದ್ರೂ ಮಾಡ್ತೀನಿ. ಹಲೋ ಮಾಮ್. ಬೇಬಿ, ವಿವೇಕ್ ನಿನ್ನ ಮದ್ವೆ ಆಗ್ತಾ ಇರೋನು. ಅವನನ್ನ ಮೀಟ್ ಮಾಡ್ಬೇಕು ಅಂದಾಗ್ಲೂ ಕುಡ್ಕೊಂಡ್ ಬರ್ಬೇಕಾ? ಯಾಕೆ ಬೇಜಾರ್ ಮತ್ತೆ ವಿವೇಕ್ ಫಾರಿನ್ ಅಲ್ಲಿ ಇದ್ ಬಂದವನು ಡ್ರಿಂಕ್ಸ್ ಮಾಡದೆ ಇರ್ತಾನ? ಮಾಮ್ ಪ್ಲೀಸ್, ಡ್ರಿಂಕ್ಸ್ ಸ್ಮೆಲ್ ಬಂದ ತಕ್ಷಣ ನನಗೆ ವಾಂತಿ ಬರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಸೆನ್ಸಿಟಿವ್ ಆಗಿರ್ತೀವಲ್ವಾ, ಇದೊಂದು ಅಭ್ಯಾಸನ ಹೇಗಾದ್ರೂ ಮಾಡಿ ಅವಾಯ್ಡ್ ಮಾಡಕ್ ಹೇಳು ಮಾಮ್. ನನ್ ಬಾವಿ ಮಾವನ್ ಜೊತೆ ಈ ವಿಷಯನ ಮಾತಾಡೋದಿಕ್ಕೆ ನನಗ್ ಬೇಜಾರಾಗ್ತದೆ. ನೀನೇ ಹೇಗಾದ್ರೂ ಮಾಡಿ ಹೇಳು. ಓಕೆ ಬೇಬಿ, ನಾನು ಮೇಡಮ್, ಒಂದು ಗುಡ್ ನ್ಯೂಸ್. ಏನದು? ಇವತ್ತು ಸಂಜೆ 4 ಗಂಟೆಗೆ ಸೀಮಂತ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಯಾರು ಹೇಳಿದ್ದು? ರಾಘವ್ ಅವ್ರು ಫೋನ್ ಮಾಡಿ ಹೇಳಿದ್ರು. ಹೌದಾ? ಎಲ್ಲಂತ? ಎಲ್ಲಿ ಅಂತ ಅಡ್ರೆಸ್ನ ಫೋನಿಗೆ ಮೆಸೇಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವು ಇವತ್ತು ಇಬ್ಬರು ಆಚೆ ಹೋಗ್ಬೇಕು. ಅಲ್ಲ, ಇವತ್ತು ಸುಳ್ಳು ಹೇಳ್ಬೇಕಾ? ಇವತ್ತು ನಾನು ಅದೇ ಸುಳ್ಳನ್ನ ಅಮ್ಮಂಗೆ ಹೇಳ್ತೀನಿ. ಯಾವ ಸುಳ್ಳು ರಾಮಾಚಾರಿ? ಇವತ್ತು ನಮ್ಮನೇಲಿ ರುಕ್ಕು ಜೊತೆ ಚಾರು ಇರ್ತಾಳೆ ಅಂತ. ನೀವು ಅದನ್ನೇ ಒಪ್ಕೊಳ್ಳಿ. ಆಯ್ತಾಯ್ತಾಯ್ತು, ಬೇಗ ಹೊರಡಿ. ಅವನ ಅಡ್ರೆಸ್ ಕಳ್ಸಿದ್ರೆ ನನ್ಗೂ ಕಳ್ಸ್ಬಿಡಿ. ನಿನಗ? ಹೌದು, ನೀವಿಬ್ರು ಹೋದಾಗ ಬರೋದ್ ಲೇಟ್ ಆದ್ರೆ ನಾನ್ ಕರ್ಕೊ ಬರಕ್ಕೆ ಬರ್ಬೇಕಲ್ಲ. ಸರಿ ಆಯ್ತು. ನಮ್ಮತ್ಕೆ ಸೀಮಂತಕ್ಕೆ ನಾನ್ ಬರೋದ್ ಬೇಡ್ವಾ? ಹೇಗಿದ್ರು ಸುಳ್ಳು ಹೇಳ್ತಾ ಇದ್ರ ನಾನು ಪೂಜೆ ಇದೆ ಅಂತ ಸುಳ್ಳು ಹೇಳ್ಕೊಂಡ್ ಬರ್ತೀನಿ. ಆದ್ರೆ ನಿಮ್ಗಿಂತ ಮುಂಚೆ ನಾನು ಅಲ್ಲಿರ್ತೀನಿ. ಹೇಳ್ ಪಲ್ಲವಿ, ಇವಾಗ ನೀನ್ ಹೇಳ್ಬೇಕು ಅನಿತಾ. ಅಂದ್ರೆ ಏನ್ ಅರ್ಥ? ಏನಿಲ್ಲ ಅನಿತಾ, ಈ ಝಾನ್ಸಿ ವಿಷಯದಲ್ಲಿ ಮುಂದೆ ಏನ್ ಮಾಡಕ್ ಹೊರಟಿದ್ಯಾ? ಅದ್ರಿಂದ ಏನಾಗುತ್ತೆ ಅನ್ನೋದೆಲ್ಲ ನೀನೇ ಹೇಳ್ಬೇಕು ತಾನೆ. ಇಷ್ಟು ದಿನ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಹೇಳಿ ಹೇಳಿ ಏನು ಮಾಡಕ್ ಆಗ್ಲಿಲ್ವಲ್ಲ, ಅದೇ ರೀತಿ ಇನ್ ಮುಂದೆ ನಿನ್ನಿಂದ ಏನ್ ಮಾಡಕ್ ಆಗಲ್ಲ ಅಂತ ಆಡ್ಕೊಂಡ್ ನಗೋದಕ್ಕ? ಅಯ್ಯೋ, ಯಾಕ್ ಅನಿತಾ ಹೀಗ್ ಮಾತಾಡ್ತಿದ್ಯಾ? ನಾನ್ ಯಾವತ್ತಾದ್ರೂ ಹಾಗ್ ಮಾಡಿದೀನಾ? ಅವಳ ಮೇಲೆ ನಿನ್ಗೆ ಎಷ್ಟು ಕೋಪ ಇದೆಯೋ ಅದ್ರ ಡಬ್ಬಲ್ ಕೋಪ ನನ್ಗ ಅವಳ ಮೇಲಿದೆ. ಕೋಪ ಇರೋಳು ಏನಾದ್ರೂ ಮಾಡು, ಅದನ್ ಬಿಟ್ಟು ನನ್ನನ್ನ ಇದ್ಯಾ? ಖಂಡಿತ ಮಾಡ್ತೀನಿ ಅನಿತಾ, ನಾನ್ ಮಾತ್ರ ಸುಮ್ನೆ ಇರೋಳೆ ಅಲ್ಲ. ಆದ್ರೆ ನೀನೇನ್ ಮಾಡ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇತ್ತು, ಅದಕ್ಕೆ ಕೇಳ್ತಿದ್ದೆ ಅಷ್ಟೆ. ಈ ಸಲ ಏನ್ ಮಾಡ್ತೀನಿ ಹೇಗ್ ಮಾಡ್ತೀನಿ ಅಂತ ಹೇಳಲ್ಲ, ಮಾಡ್ ತೋರಿಸ್ತೀನಿ. ಅವಳ ಲೈಫ್ ಅಲ್ಲಿ ಮುಟ್ಟು ನೋಡ್ಕೋಬೇಕು, ಹಾಗಿರುತ್ತೆ ನನ್ ಏಟು. ಸರಿ ಅನಿತಾ, ನೀನ್ ನನ್ನ ನಂಬದೇ ಇರ್ಬೋದು, ಆದ್ರೆ ನಾನ್ ಮಾತ್ರ ನಿನ್ಗಾಗಿರೋ ಅನ್ಯಾಯ ಬೇರೆ, ನನ್ಗಾಗಿರೋ ಅನ್ಯಾಯ ಬೇರೆ ಅಂತ ತಿಳ್ಕೊಂಡಿಲ್ಲ ಅನಿತಾ. ನಿನ್ ಜೀವನ ಹಾಳಾದ್ರೆ ನನ್ ಜೀವನನೂ ಹಾಳಾಗುತ್ತೆ ಅನ್ನೋದೇ ನಾನ್ ತಿಳ್ಕೊಂಡಿರೋದು.
ಒಂದ್ ವೇಳೆ ನೀನ್ ಅವಳನ್ನ ಸುಮ್ನೆ ಬಿಟ್ರು ನಾನ್ ಮಾತ್ರ ಸುಮ್ನೆ ಬಿಡಲ್ಲ. ಸರಿ, ಹಾಗಿದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅದನ್ನ ಮಾಡಿ ಮೊದ್ಲು ಅವಳನ್ನ ಮನೆ ಬಿಟ್ಟು ಕಳ್ಸಕ್ಕೆ ವ್ಯವಸ್ಥೆ ಮಾಡು. ಅದಕ್ಕೂ ಮುಂಚೆ ನಿನ್ನ ಎಲೆಕ್ಷನ್ ಅಲ್ಲಿ ಸೋಲೋ ಹಾಗೆ ಮಾಡಿ ನಮ್ಮಿಬ್ರಿಗೆ ಅವಮಾನ ಮಾಡಿದ್ರಲ್ಲ, ಅವ್ರ ಸಂಸಾರನ ಸೋಲೋ ಹಾಗೆ ಮಾಡ್ತೀನಿ. ಇವತ್ತು ನಿನ್ ಜೀವನ ಮತ್ತೆ ನನ್ ಜೀವನ ಹಾಳಾಗ ಕಾರಣ ಆಗಿರೋ ಚಾರು ಮತ್ತೆ ರಾಮಾಚಾರಿ ಬಂಡವಾಳನ ಬಯಲ್ ಮಾಡ್ತೀನಿ ಅಂತ ಬರೀ ಹೇಳೋದಲ್ಲ, ಅದ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಮಾಡ್ ತೋರ್ಸು. ಯಾಕೆಂದ್ರೆ ಇಲ್ಲಿವರೆಗೂ ನೀನ್ ಎಲ್ಲಾ ವಿಚಾರದಲ್ಲೂ ಬರೀ ಬಿಲ್ಡಪ್ ತಗೊಂಡಿರೋದು ಅಷ್ಟೇ ತಾನೆ. ಅದ್ ಬಿಟ್ಟು ಬೇರೆ ಇನ್ನೇನಾಗಿದೆ ನಿನ್ ಕೈಲಿ? ಆದ್ರೆ ಅವ್ರನ್ನ ಮಾತ್ರ ನಾನ್ ಸುಮ್ನೆ ಬಿಡಲ್ಲ. ಅವ್ರಿಗೊಂದ್ ಗತಿ ಕಾಣಿಸಿ ಆಮೇಲೆ ನಮ್ ಮನೇಲಿ ಬಿದ್ದಿರೋ ಈ ದರಿದ್ರದವ್ಳನ್ನ ವಿಚಾರಿಸ್ಕೋತೀನಿ. ರಾಮಾಚಾರಿ ಅವರೇ, ನಾನು ಸೀಮಂತ ನಡೆಯೋ ಜಾಗದ ಲೊಕೇಶನ್ ಕಳ್ಸಿದ್ದೀನಿ. ನೀವು ನಿಮ್ಮ ಶ್ರೀಮತಿ ಚಾರು ಅವ್ರನ್ನ ಕರ್ಕೊಂಡು ಕರೆಕ್ಟ್ ಟೈಮಿಗೆ ಬಂದ್ಬಿಡಿ. ಅಂದ್ರೆ ಆ ಚಾರುಗ್ ಸೀಮಂತ ನಡೀತಿರೋದು ಈ ಜಾಗದಲ್ಲಿ ಅಂದಾಗಾಯ್ತು. ಇದನ್ನ ರುಕ್ಕು ಕಳ್ಸಿದ್ರೆ ಸಾಕು, ಮುಂದೇನ್ ಮಾಡ್ಬೇಕು ಅವಳೇ ಮಾಡ್ತಾಳೆ. ಆಮೇಲೆ ನಿಮ್ಗಳ ನಾಟ್ಕಣು ಹೊರಗ್ ಬರುತ್ತೆ. ದೊಡ್ಡತೆ, ಒಂದ್ ನಿಮಿಷ ಈ ಕಡೆ ಬನ್ನಿ. ಬನ್ನಿ ದೊಡ್ಡತೆ. ಮುದ್ದತೆ, ದೊಡ್ಡತೆ, ನೀವಿಬ್ರ ಹತ್ರ ನಾನೊಂದ್ ವಿಷಯ ಮಾತಾಡ್ಬೇಕು. ಅದೇನ್ ಹೇಳೋ? ಏನಿಲ್ಲ ಮುದ್ದತೆ, ಈ ಮದ್ವೆ ಎಲ್ಲ ಆದ್ಮೇಲೆ ಮುಂದೇನು? ಮುಂದೇನಮ್ಮ, ಮಕ್ಕಳು ಮರಿ ಸಂಸಾರ ಅಂತ ಇರುತ್ತಲ್ವಾ. ಅದಾಗ್ಬೇಕಂದ್ರೆ ಶಾಂತಿ ಮುಹೂರ್ತ ಅಂದ್ರೆ ಮೊದಲನೇ ರಾತ್ರಿ ಆಗ್ಬೇಕು ತಾನೆ. ಅದು ನಿನ್ ವಿಷಯದಲ್ಲಿ ನಡೆಯಲ್ಲ ಬಿಡಮ್ಮ. ಅದಾದ್ಮೇಲೆ ಗರ್ಭಿಣಿ ಅನ್ನೋ ವಿಷಯ ಬರುತ್ತೆ. ಅದು ಈ ಮನೇಲಿ ನಿನಗೆ ಸಾಧ್ಯನೇ ಇಲ್ಲ ಬಿಡು. ಗರ್ಭಿಣಿ ಅಂದ್ಮೇಲೆ ಸೀಮಂತ ಶಾಸ್ತ್ರ ಮಾಡೋದು ಕಾಮನ್ನು. ಆದ್ರೆ ನೀನು ರಾಗು ಹೆಂಡತಿಯಾಗಿ ಅದನ್ನ ಮಾಡಿಸ್ಕೊಳ್ಳೋದು ಕನಸಿನ ಮಾತು. ದೊಡ್ಡ ಮಾವ, ನನ್ ವಿಷಯ ಬಿಡಿ. ಏನಾಗ್ಬೇಕೋ ಯಾವಾಗ ಆಗ್ಬೇಕೋ ತಾನಾಗೆ ಆಗತ್ತೆ. ಆದ್ರೆ ನೀವು ಲಾಸ್ಟ್ ಅಲ್ಲಿ ಹೇಳಿದ್ರಲ್ಲ ಸೀಮಂತ ಶಾಸ್ತ್ರ ಅಂತ, ಹಾಗಂದ್ರೆ ಏನು? ಅದನ್ನ ಯಾವಾಗ ಮಾಡ್ತಾರೆ? ಅದು ರೇ, ನೀವ್ ಸುಮ್ನೆ ಕುತ್ಕೊಳ್ರಿ, ಎಲ್ಲ ಗೊತ್ತಿರೋ ತರ ಮಾತಾಡ್ಬೇಡಿ. ನೋಡಮ್ಮ, ಈ ಸೀಮಂತ ಶಾಸ್ತ್ರ ಮಾಡೋದು ತುಂಬು ಗರ್ಭಿಣಿಗೆ. ಅದ್ ನನ್ಗೂ ಗೊತ್ತು ದೊಡ್ಡತೆ, ಅದು ಅದನ್ನ ಹೇಗ್ ಮಾಡ್ತಾರ ಅದನ್ನ ಹೇಳಿ. ಅದೇನಂದ್ರೆ ಗರ್ಭಿಣಿನ ಕೂರ್ಸಿ 5 ಜನ ಮುತ್ತೈದೆಯರು ಅವಳಿಗೆ ಅರ್ಶಿನ ಕುಂಕುಮ ಹಚ್ಚಿ, ಕೈ ತುಂಬಾ ಬಳೆ ತೊಡ್ಸಿ, ಅವಳ ಮುಡಿ ತುಂಬಾ ಹೂ ಮುಡ್ಸಿ, ಯಾವ್ದೇ ತೊಂದ್ರೆ ಇಲ್ದ ಹಾಗೆ ಹೆರಿಗೆ ಆಗ್ಲಿ ಅಂತ ಆಶೀರ್ವಾದ ಮಾಡಿ ಅವಳ ಮಡ್ಲು ತುಂಬಾ ಮೂಲಕ ಸೀಮಂತ ಶಾಸ್ತ್ರ ಮಾಡ್ತಾರೆ. ಇವಾಗ ಅದು ಅಷ್ಟಕ್ಕೆ ಸೀಮಿತವಾಗಿ ಉಳ್ಕೊಂಡಿಲ್ಲ ಅಕ್ಕ. ಶಾಸ್ತ್ರ ಕೂಡ ಅವ್ರವ್ರ ಲೆವೆಲ್ಗೆ ಬದಲಾಗ್ಬಿಟ್ಟಿದೆ. ಕೆಲವ್ರಂತೂ ತಮ್ಮ ಆಡಂಬರ ತೋರ್ಸ್ಕೊಳ್ಳೋಕೆ ಅಂತಾನೆ ಸೀಮಂತ ಶಾಸ್ತ್ರ ಮಾಡ್ತಾರೆ. ಆಚರಣೆ ಹೇಗಾದ್ರೂ ಬದಲಾಗ್ಲಿ ಮಂಜುಳ, ಆದ್ರೆ ಉದ್ದೇಶ ಮಾತ್ರ ಏನು ಬದಲಾಗಿಲ್ವಲ್ಲ. ಆದ್ರೂ ಇದ್ರ ಬಗ್ಗೆ ಎಲ್ಲ ನನಗ್ ಗೊತ್ತಿರ್ಲಿಲ್ಲ. ಆದ್ರೆ ಹೆರಿಗೆ ಅನ್ನೋದು ಹೆಣ್ಣಿನ ಪುನರ್ಜನ್ಮ ಅಂತ ಕೇಳಿದ್ದೆ. ಅಂದ್ರೆ ಆ ಹೆಣ್ಣು ತನ್ ಪುನರ್ಜನ್ಮನ ಗೆದ್ದು ಬರ್ಲಿ ಅಂತ ಹಾರೈಸಕ್ಕೆ ಸೀಮಂತ ಮಾಡೋದು ಅಂತ ಅರ್ಥ ಆಯ್ತು. ಹೌದು. ಅದ್ ಸರಿ, ನೀನೇನು ಇದ್ದಕ್ಕಿದ್ದಂಗೆ ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ಯಾ? ಏನೇ ಆಗ್ಲಿ ಒಂದ್ ಹೆಣ್ಣಾಗಿದ್ದನ್ನೆಲ್ಲ ತಿಳ್ಕೊಳ್ಬೇಕಲ್ವಾ ಮುದ್ದತೆ? ಯಾಕಂದ್ರೆ ನೆಕ್ಸ್ಟ್ ಈ ಶಾಸ್ತ್ರ ಎಲ್ಲ ನನ್ಗೆ ತಾನೇ ಮಾಡೋದು. ಅದಕ್ಕೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಪ್ರಿಪೇರ್ ಆಗಕ್ಕೆ ಮುದ್ದತೆ. ಇವಳು ಯಾವುದನ್ನು ಸುಮ್ನೆ ಕೇಳಿ ತಿಳ್ಕೊಳ್ಳೋಳು ಅಲ್ಲ. ಈಗೆಲ್ಲ ತಿಳ್ಕೊಳ್ತಾ ಇದ್ದಾಳೆ ಅಂದ್ರೆ ಇದ್ರ ಹಿಂದೆ ಏನೋ ಬಲವಾದ ಕಾರಣ ಇದೆ. ಅದು ಏನಾಗಿರ್ಬಹುದು?